ಸೂರ್ಯನ ಕಿರಣಗಳು ಪಾದಕ್ಕೆ ಬಿದ್ದು ಹಾಗೆಯೇ ಮೇಲಕ್ಕೆ ಬರುತ್ತೆ. ಇದು ಒಂದು ಪವಾಡ ಅಂತ ಹೇಳ್ಬೋದು. ಯದುವೀರು ಒಡೆಯರ್ ಏನಿದ್ದಾರೆ ಅವರು ಇದನ್ನ ಉದ್ಘಾಟನೆಯನ್ನ ಮಾಡಿದ್ರು. ಅಂದ್ರೆ ಈ ಪಚ್ಚೆಕಲ್ಲು ಇಲ್ಲಿ ಬೆಳವಾಡಿಯಲ್ಲೇ ಸಿಗುತ್ತೆ. ಹಿಂದೆ ಇಲ್ಲಿ ಗಡಿ ಇತ್ತು. 7th ಇಂದ ಇವತ್ತಿನವರೆಗೂ ನಾನೇ ಗಣಪತಿ ಮಾಡ್ತೀನಿ, ನಾನೇ ಇಡ್ತೀನಿ. ಈ ಸಾಧನಾಧಾಮದಲ್ಲಿ 40 ವಾಸ್ತವ್ಯದ ಕೊಠಡಿಗಳಿದೆ. ಕಾಸರಗೋಡಿಂದ ತರಿಸಿರೋದು. ಈ ಇಟ್ಟಿಗೆಯ ಲೈಫ್ ಜಾಸ್ತಿ ಇರುತ್ತೆ, ಸುಮಾರು ಒಂದು 450-500 ವರ್ಷ ಈ ಥರ ಎಲ್ಲ ಬರುತ್ತೆ. ನಾನು ಬಾಲ್ಯದಿಂದನೂ ಸ್ವಯಂ ಸೇವಕ, ಸಂಘದ ಮನೆ ನಮ್ಮದು. ಸೊ ವಾಟ್ ಈಸ್ ದ ಸ್ಟೋರಿ ಬಿಹೈಂಡ್ ಬೆಳವಾಡಿ ಟು ಬೆಂಗಳೂರು? ಸಂಘದಲ್ಲಿ ಇವತ್ತು 106 ಕ್ಷೇತ್ರಗಳಿದೆ. ಆ 106 ಕ್ಷೇತ್ರಗಳಲ್ಲಿ ನಾನು ಸಂಸ್ಕೃತವನ್ನು ಆಯ್ಕೆ ಮಾಡ್ಕೊಂಡಿದ್ದೆ. ನಾನು ಸಂಸ್ಕೃತವನ್ನು ಕಲಿತು ಸಂಸ್ಕೃತವನ್ನು ಕಲಿಸ್ಬೇಕು ಅಂತ ಹೊರಟಂಥವನು. ಏನು ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಹೆಸರಿದೆ. ಓದಿನಲ್ಲಿ ಮುಂದೆನೇ ಇದ್ದೆ, ಆದರೆ ಒಂದು ಸ್ವಲ್ಪ ಹಠಮಾರಿತನ ಇರ್ತಿತ್ತು. ಕಡೆ ಬರಿಗೆ ಹೇಳ್ತೀನಿ, ನಾನು ಆಚೆಗೆ ಹೋದ್ರೆ ಮತ್ತೆ ಬರಲ್ಲ ಅಂತ. ಅದು ನಾನು 9th ಸ್ಟ್ಯಾಂಡರ್ಡಲ್ಲಿ ಇದ್ದಿದ್ದು. ನೀನು ಬರದೇ ಬೇಡ ಹೋಗು ಅಂದರು. ಸರಿ, ಆಗ ನಾನು ಬರೋದೇ ಇಲ್ಲ ಅಂತ ಹೋದ್ರೆ ಮತ್ತೆ ಒಳಗೆ ಹೋಗಲಿಲ್ಲ. ಹೋಗಲೇ ಇಲ್ಲ. 9th ಲಾಸ್ಟ್. ಹೌದು. ಸೊ ನಮ್ದು ಈಗ ಯಂಗ್ ಜನರೇಷನ್ ಏನಿದೆ, ಸೊ ನಾವು ಏನಾದರೂ ಆಗಲಿ, ಪ್ರತಿಯೊಂದು ಕೆಲಸನೇ ಆಗಲಿ, ನಾವು ಏನಾದರೂ ಅದನ್ನು ಬಲವಾಗಿ ಕೊಟ್ಟು ಓನಾಗಿ ಏನಾದ್ರು ಮಾಡ್ತೀವಿ ಅಂತ ಹೋದರೆ ಎಲ್ಲರೂ ಸಕ್ಸಸ್ ಆಗ್ತೀವಿ. ಹೂ ಇಸ್ ದ ಎಜುಕೇಟೆಡ್ ಅಂತ ಹೇಳಿ ಶಿಕ್ಷಣವಂತನಾರು ಸುಮ್ಮನೆ ಒಂದು ಸರ್ಟಿಫಿಕೇಟ್ ಎಜುಕೇಷನ್ ಅಲ್ಲ, ಅದೊಂದು ಸಂಸ್ಕಾರ. ಹೇಗೆ ಬದುಕಬೇಕು, ವೇ ಆಫ್ ಲೈಫ್ ಅಂತ ಹೇಳ್ತಾರೆ, ವೇ ಆಫ್ ಥಿಂಕಿಂಗ್ ಅಂತ ಹೇಳಿ. ನಿಮಗೆ ನನ್ನ ಪುಸ್ತಕದಲ್ಲಿರುವ ಆ ಆಸನಗಳು ಬೇರೆ ಯಾವ ಗ್ರಂಥದಲ್ಲೂ ನಿಮಗೆ ಸಿಗೋದಕ್ಕೆ ಸಾಧ್ಯ. ಸಂಘಕ್ಕೆ ಮತ್ತೆ ನಿಮ್ಮ ಸಂಪರ್ಕ ಮೊದಲಿಗೆ ನಿಮ್ಮ ತಂದೆಯವರು ಏನಾದರೂ ಮಾಡಿದ್ರ? ಸಂಘದ ಪ್ರಚಾರಕರುಗಳು ಯಾರೇ ಬಂದರೂ ನಮ್ಮ ಮನೆಗೆ ಊಟಕ್ಕೆ ಬರ್ತಾ ಇದ್ರು. ಒಂದು 50 ರೂಪಾಯಿ ದುಡ್ಡು ಕೊಟ್ಟರು. 9ನೇ ಕ್ಲಾಸಲ್ಲಿ? ಅವತ್ತು ಸೀದಾ ರೆಡಿ ಆಗಿ ಬೆಂಗಳೂರು ಬಸ್. ಯಾರಿಗೂ ಹೇಳ್ದೇನೆ? ಹೌದು. ಹೇಳಿ ಆಗ ನಾನು 3 ತಿಂಗಳೇನು ಕೆಲಸ ಮಾಡ್ತೀನಿ, ಆ 3 ತಿಂಗಳ ದುಡ್ಡನ್ನ 500 ರೂಪಾಯಿನ ಕಲೆಕ್ಟ್ ಮಾಡಿ ಮನಿ ಆರ್ಡರ್ ಮಾಡಿಸ್ತೀನಿ ಅಮ್ಮನಿಗೆ. ಬೆಳಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ನಿರಂತರವಾಗಿ 12 ಗಂಟೆಗಳ ಕಾಲ 1360 ಈ ಥರ ಏನೋ ಬರುತ್ತೆ, ಅಷ್ಟು ಸೂರ್ಯ ನಮಸ್ಕಾರವನ್ನು ಅವತ್ತು ಮಾಡಿದ್ದೆ. ಯಾರೋ ಹಿಂಗ್ ಮಾಡಕ್ ಹೋಗ್ತಿದ್ದಾರೆ ಅಂದ್ರೆ ಅದನ್ನ ವಿರೋಧಿಸೋ ಒಂದಿಷ್ಟು ಜನನು ಕೂಡ ಇರ್ತಾರೆ. ಅವ್ರ ಪೇಪರಲ್ಲಿ ಮುದ್ರಣನೂ ಮಾಡೋರು, ಬಟ್ ಯಾರು ಅಂತ ಗೊತ್ತಿಲ್ಲ. ಈ ಉದ್ಯಮಿಗಳಿಗೆ ರಾಜಕಾರಣದ ಒಂದು ಪ್ರಭಾವದಿಂದ ಎಷ್ಟು ಅಡೆತಡೆಗಳು ನಮ್ಮ ಭಾರತದಲ್ಲಿ ಆಗುತ್ತೆ. ಆದ್ರೆ ಅನಿವಾರ್ಯಕ್ಕೆ ಒಂದ್ಸಲ ರಾಜಕಾರಣಕ್ಕೆ ಬಂದಿದ್ದೀನಿ. ಅದನ್ನ ಹೇಗ್ ಮಾಡಿದ್ದೆ ಅಂದ್ರೆ MNC ಅಂತ ಮಾಡಿದ್ದೆ, ಮಿರಾಕಲ್ ನ್ಯಾಚುರಲ್ ಕಾಫಿ. ಡೆಲ್ಲಿ ಆಗ್ರಾಕ್ಕೆ ನನ್ನ ಬ್ರ್ಯಾಂಡ್ ಕಳಿಸಿದ್ದೀನಿ. ಮುಂಬೈ ವಾಸಿ ಮಾರ್ಕೆಟ್ಗೆ ನಂದು ಬ್ರ್ಯಾಂಡ್ ಹೋಗಿದೆ. ನನ್ನ ಅಪ್ಪನ ಹತ್ರ ಅಷ್ಟು ಮಾತಾಡ್ತಿದ್ರು, ಚಿಕ್ಕಪ್ಪನ ಹತ್ರ ನಾನು ಎಲ್ಲ ಶೇರ್ ಮಾಡ್ಕೊತೀನಿ, ಮಾತಾಡ್ಕೊತೀನಿ. ವೈಯಕ್ತಿಕವಾಗಿ ಕೆಲವು ವಿಷಯಗಳಲ್ಲಿ ಒಂದು ಸ್ವಲ್ಪ ಬೇಜಾರಾಯಿತು. ಸಂಘಟನೆ ಮೇಲೂ ವಾಸ್ತವ ನನಗೆ ಬೇಜಾರಾಯಿತು. ಒಂದು ಮಾತು ಹೇಳಿದ್ರು ಅವರು, ನೋಡಪ್ಪ, ಸಂಘ ಇರೋದು ವೈಯಕ್ತಿಕ ಕೆಲಸ ಮಾಡ್ಕೊಡೋಕ್ಕೋಸ್ಕರ ಅಲ್ಲ, ಅದು ಸಂಘಟನೆ ದೇಶದ ಕೆಲಸ ಮಾಡೋದಕ್ಕೆ ಅಂತ. ಮತ್ತು ನಾನು ನನ್ನ ವೈಯಕ್ತಿಕ ಜೀವನವನ್ನೇ ಸಂಘ ಕೊಟ್ಟಿದ್ನಲ್ಲ, ಅದು ವೈಯಕ್ತಿಕ ಅಲ್ವಾ ಅಂತಲೂ ನಾನು ಹೇಳಿದ್ದೆ. 70ರಿಂದ 80 ಭಾಗ ಉದ್ಯಮಿಗಳು ಯಾವುದಾದ್ರೂ ಒಬ್ಬ ರಾಜಕಾರಣಿ ಜೊತೆ ತಳಕು ಹಾಕ್ಕೊಂಡೇ ಆಗ್ತದೆ. ನೀನು ಏನೂ ಇಲ್ಲದೆ ಝೀರೋನಲ್ಲಿ ಇಲ್ಲಿ ಬಂದು ಇದನ್ನ ಮಾಡಿ ಇದರಲ್ಲಿ ಸೋತು ಇನ್ನೂ ಬದುಕಿದೆಯಾ ಅಂದರೆ ನೀನು ಗ್ರೇಟ್ ಅಂತ. ಆಲ್ ಓವರ್ ಇಂಡಿಯಾ 2500 ಜನ ನನ್ನ ಹತ್ರ ಕಲಿತಂಥ ಟೀಚರ್ಸ್ಗಳಿದ್ದಾರೆ. ಮತ್ತು 5-6 ಜನ ಮಕ್ಕಳಿದ್ದಾಗ ಅದೆಲ್ಲ ಯೋಚನೆ